ಇದು ಹೆಂಗೆ ಪಪ್ಪ? ನೋಡು ಈ ನಂಬರ್ನ ತಗೋ. ಪಪ್ಪ, ನೀವು ಮಿಂಚುಗೆ ಅಷ್ಟು ಚೆನ್ನಾಗಿ ಲೆಕ್ಕ ಹೇಳ್ಕೊಟ್ಟಿದ್ದಾರೆ ಅಲ್ಲ, ನೀವು ಹೆಂಗ್ ಕಲ್ತ್ರಿ? ಹೆಂಗೆ ಅಂದ್ರೆ ನಾನು ಸ್ಕೂಲ್ಗೆ ಹೋಗಿದ್ದೆ ಕಣೋ, ಸ್ಕೂಲಲ್ಲೇ ಕಲ್ತಿದ್ದು. ನನ್ನ ಟೀಚರ್ಸ್ ನನ್ಗೆ ಹೇಳ್ಕೊಟ್ರು, ಕಲ್ತೆ. ನಮ್ಮ ಟೀಚರ್ ಇದ್ದಾರೆ, ಹೇಳ್ತಾರೆ, ತಲೆಗೆ ಹೋಗಲ್ಲ, ಏನು ಅರ್ಥನೇ ಆಗಲ್ಲ. ಮೊದಲೇ ನಂಗೆ ಮ್ಯಾಥ್ಸ್ ಅಂದ್ರೆ ಭಯ, ಈಗಂತೂ ಭಯದ ಮೇಲೆ ಭಯ, ಭಯ ಮೇಲೆ ಭಯ, ಭಯ ಮೇಲೆ ಭಯ. ಎಲ್ಲ ಭಯ ಪಟ್ಕೋಬಾರ್ದು ಕಣ. ಭಯ ಪಟ್ಕೊಳ್ಳೋದಕ್ಕೆ ಏನೋ ಇದೆ, ಫಸ್ಟು ಅದು ಏನು ಅಂತ ಅರ್ಥ ಮಾಡ್ಕೋಬೇಕು, ಆಗ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಗೊತ್ತಾಯ್ತಾ? ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಾನು ಟ್ರೈ ಮಾಡ್ತಾನೆ ಇರ್ತೀನಿ ಪಪ್ಪ, ತಲೆಗೆ ಹೋಗಲ್ಲ. ಅದಕ್ಕೆ ನಂಗೆ ಮ್ಯಾಥ್ಸ್ ಅಂದ್ರೆ ಇಷ್ಟನೇ ಇಲ್ಲ. ನೋಡು, ಹಾಗೆಲ್ಲ ಹೇಳ್ಬಾರ್ದು. ಎಲ್ಲ ಸಬ್ಜೆಕ್ಟ್ಸ್ ತರಾನೇ ಮ್ಯಾಥ್ಸು ಬಹಳ ಇಂಪಾರ್ಟೆಂಟ್. ಈಗ ನೀನು ದೊಡ್ಡವನಾಗಿ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತಿಲ್ಲ, ಆಗ ಮ್ಯಾಥ್ಸು ತುಂಬಾನೇ ಕೆಲ್ಸಕ್ಕೆ ಬರುತ್ತೆ. ಬಹಳ ಸಿಂಪಲ್ ಕಣೋ. ನೀನು ಈ ಟೇಬಲ್ಸ್ ಇದೆಲ್ಲ ಅದನ್ನ ಕರೆಕ್ಟ್ ಆಗಿ ಅಭ್ಯಾಸ ಮಾಡ್ಕೊಂಡ್ಬಿಡು, ಅವಾಗ ಎಂತಾನೇ ಪ್ರಾಬ್ಲಮ್ಸ್ ಇರಲಿ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಪಪ್ಪ, ನೀವೇನು ಈಸಿಯಾಗಿ ಹೇಳ್ಬಿಡ್ತೀರಾ, ನನಗೆ ಏನೂ ಗೊತ್ತಾಗಲ್ಲ. ಹೆಂಗೆ ಅಂತ ನಾನು ಹೇಳ್ತೀನಿ. ಈಗ ಮಿಂಚು ನೋಡು, ಎಷ್ಟು ಶ್ರದ್ಧೆಯಿಂದ ಓದ್ತಿದ್ದಾಳೆ. ನೀನಿದ್ಯಾ ತಲೆ ಹರಟೆ ಮಾಡ್ಕೊಂಡು ಅಪ್ಪನ ಜೊತೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ಯಾ. ಈ ರೀತಿ ಮಾಡೋದ್ರಿಂದಾನೇ ನಿನ್ಗೆಲ್ಲಾ ಸಬ್ಜೆಕ್ಟ್ಸ್ ಅಲ್ಲಿ ಮಾರ್ಕ್ಸ್ ಕಮ್ಮಿ ಬಂದಿರೋದು. ಟೈಮ್ ಇದ್ದಾಗ ಓದ್ಕೊಳ್ಳಲ್ಲ, ಆಮೇಲೆ ಸಬ್ಜೆಕ್ಟ್ ಕಷ್ಟ ಅಂತ ಹೇಳೋದು. ನೋಡು, ಸಮಸ್ಯೆ ಇರೋದು ಸಬ್ಜೆಕ್ಟ್ ಅಲ್ಲ, ನಮ್ಮಲ್ಲಿ. ಟೈಮ್ ವೇಸ್ಟ್ ಮಾಡಿದ್ರೆ ಓದ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅಪ್ಪ, ಮನೇಲಿ ಯಾರ ಮನೇಲಿ ಹುಟ್ಟಿದ್ರು ಟೀಚರ್ ಮನೇಲಿ ಹುಟ್ಟಬಾರ್ದು. ಸದ್ಯ ನೀವು ಪುಣ್ಯ ಮಾಡಿದ್ದೀರಾ, ಅಜ್ಜಿ ಟೀಚರ್ ಅಲ್ಲ, ಇಲ್ಲಾಂದ್ರೆ ನಂತರನೇ ಅನುಭವಿಸ್ಬೇಕಾಗಿತ್ತು. ಇದಕ್ಕೇನ್ ಕಮ್ಮಿ ಇಲ್ಲ, ಮಾತು ಮಾತ್ರ ಚೆನ್ನಾಗಿ ಹೇಳ್ತೀಯ. ಈ ಬುದ್ಧಿವಂತಿಕೆನ ಓದೋದಲ್ಲಿ ತೋರ್ಸತ್ತಾನೆ. ಆಯ್ತು ಮಮ್ಮಿ. ಏನ್ ಆಯ್ತಾಯ್ತು, ಮಾತಾಡ್ತಾನೆ ಇದೆಯಾ, ಓದ್ಕೋ. ಅಮ್ಮೊಬ್ರು ಡೈಲಿ ಏನಾದ್ರು ಹೇಳ್ತಾನೆ ಇರ್ತಾರೆ. ಗೊತ್ತು ನೀನ್ ಏನ್ ಗುಣಗ್ತಿದ್ಯಾ ಅಂತ. ಏನಿಲ್ಲ ಮಮ್ಮಿ, ಓದ್ಕೋತಾ ಇದೀನಿ. ಓದ್ಕೋತಾ ಇದ್ದಾನೆ.